ಹಾಯ್ ಗೆಳೆಯರೇ, ಇಂಡಿಯಾದಲ್ಲಿ ಇಂಟರ್ನೆಟ್ ಸಿಸ್ಟಮೇ ಚೇಂಜ್ ಆಗ್ತಾ ಇದೆ. ಯಾಕೆ ಅಂದರೆ ಇಂಟರ್ನೆಟ್ ಸಿಸ್ಟಮನ್ನು ಚೇಂಜ್ ಮಾಡೋಕ್ಕೆ ಬರ್ತಾ ಇದೆ ಸ್ಟಾರ್ಲಿನ್. ಏನಿದು ಸ್ಟಾರ್ಲಿನು? ನೀವು ಇದುವರೆಗೂ ಸಿಮ್ ಮುಖಾಂತರ ಇಂಟರ್ನೆಟ್ ಯೂಸ್ ಮಾಡ್ತಾಯಿದ್ರಿ ಅಥವಾ ಬ್ರಾಡ್ಬ್ಯಾಂಡು, ಇದು ವೈರ್ ಮುಖಾಂತರ ಬರ್ತಾಯಿತ್ತು. ಆದರೆ ಇದು ಸ್ಟಾರ್ಲಿನ್ ಏನಿದೆ ಗೊತ್ತಾ, ಇದು ಸ್ಯಾಟಲೈಟ್ ಮುಖಾಂತರ ಬರ್ತದೆ. ನೀವು ಇಡೀ ಜಗತ್ತಿನಲ್ಲಿ ಎಲ್ಲೇ ಹೋದರೂ ನಿಮಗೆ ಇಂಟರ್ನೆಟ್ ಬರುತ್ತೆ. ನೀವು ನೀರಿನ ಒಳಗೆ ಹೋಗಿರಿ, ಪರ್ವತದ ಮೇಲೆ ಹೋರಿ, ಬೆಟ್ಟದ ಮೇಲೆ ಹೋರಿ, ಕಾಡಿನಲ್ಲಿ ಹೋರಿ, ಸುಡುಗಾಡಕ್ಕೆ ಹೋಗ್ರಿ, ಎಲ್ಲ ಕಡೆ ನೆಟ್ವರ್ಕ್ ಬರುತ್ತದೆ. ಆ ರೀತಿಯ ಒಂದು ಟೆಕ್ನಾಲಜಿ ಬರ್ತಾ ಇದೆ. ಏನಿದು ಸ್ಟಾರ್ಲಿನು? ಸ್ವಲ್ಪ ಬನ್ನಿ ತಿಳಿದುಕೊಳ್ಳಿ ಈ ಸ್ಟಾರ್ಲಿನ್ ಬಗ್ಗೆ. ಸ್ಟಾರ್ಲಿಂಕ್ ಎಂಬುದು ಎಲಾನ್ ಮಸ್ಕ್ನ ಸ್ಥಾಪಿಸಿದ ಒಂದು ಏರೋಸ್ಪೇಸ್ ಕಂಪನಿಯ ಒಂದು ಸ್ಪೇಸ್ ಎಕ್ಸ್ ನಿರ್ವಹಿಸುವ ಒಂದು ಉಪಗ್ರಹ ಇಂಟರ್ನೆಟ್ ಕಂಪನಿ ಇದು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಸ್ಟಾರ್ಲಿಂಕ್ ಎಂಬುದು ಎಲಾನ್ ಮಸ್ಕ್ ಇದ್ದಾರಲ್ಲ, ಅವರದು ಒಂದು ಕಂಪನಿ ಇದೆ. ಅದನ್ನು ಏರೋಸ್ಪೇಸ್ ಕಂಪನಿ ಎಂದು ಕರೆಯುತ್ತಾರೆ. ಅದಕ್ಕೆ ಅವರ ಕಂಪನಿ ಹೆಸರು ಅಂದರೆ ಸ್ಪೇಸ್ನಲ್ಲಿ ಕೆಲಸ ಮಾಡೋದು. ಈಗ ಹೇಗೆ ಹೆಸರು ಇದೆಯಲ್ಲ, ಹಾಗೆ ಇವ್ರದ್ದು ಒಂದು ಕಂಪನಿ ಇದೆ, ಅದಕ್ಕೆ ಇವ್ರ ಹೆಸರು ಸ್ಪೇಸ್ ಎಕ್ಸು. ಸ್ಪೇಸ್ ಎಕ್ಸ್ ಕಂಪನಿಯ ಒಂದು ಸಬ್ಸಿಡರಿ ಇದು, ಅಂದರೆ ಉಪಗ್ರಹಗಳ ಇಂಟರ್ನೆಟ್. ಅಂದರೆ ಇವರು ಸ್ಯಾಟಲೈಟ್ ಹಾರಿಸಿದ್ದಾರೆ. ಇಡೀ ನಮ್ಮ ಭೂಮಿಯಲ್ಲಿ ನೋಡಿ, ನಮ್ಮ ಭೂಮಿಯ ಸುತ್ತಲೂ ಇವರು ಸ್ಯಾಟಲೈಟ್ಗಳನ್ನು ಈ ರೀತಿ ಹಾಕಿಬಿಟ್ಟಿದ್ದಾರೆ. ಹಾಕಿಗೆಶಿಂದ ಆ ರೀತಿಯ ನಮಗೆ ಇಂಟರ್ನೆಟ್ ಈಗ ಕೊಡ್ತಾರೆ ಇವರು. ಈ ಒಂದು ಕಂಪನಿಯ ಹೆಸರು ಏನೈತೆ ಗೊತ್ತಾ? ಇದನ್ನು ಸ್ಟಾರ್ಲಿಂಕ್ ಅಂತ ಇವರು ಕೊಡುತ್ತಾರೆ. ಹೇಗೆ ನೀವು ಈಗ ಜಿಯೋ ಏರ್ಟೆಲ್ ಇರ್ಬೋದು, ಆ ರೀತಿ ತಿಳ್ಕೊಳ್ಳಿ. ಆದರೆ ಜಿಯೋ ಏರ್ಟೆಲ್ ಥರ ಅಲ್ಲ, ಇದೊಂದು ಬೇರೆನೇ ಹೊಸ ಟೆಕ್ನಾಲಜಿ. ಜಿಯೋ ಏರ್ಟೆಲ್ ಹೇಗೆ ಕೆಲಸ ಮಾಡ್ತದೆ? ವೈರ್ ಮುಖಾಂತರ ಕೆಲಸ ಮಾಡ್ತಿದೆ. ಇಡೀ ಜಗತ್ತಿನಲ್ಲಿ ವೈರ್ ಹಾಕಿದ್ದಾರೆ, ಟವರ್ ಹಾಕಿದ್ದಾರೆ. ಆದರೆ ಇವ್ರದ್ದು ಹಾಗೆಲ್ಲ, ಸೀದಾ ಡೈರೆಕ್ಟ್ ಮುಖಾಂತರ ಛತ್ರಿ ಒಂದು ಹಾಕ್ಬೋದು ನಿಮ್ಮ ಮನೆ ಮೇಲೆ, ಅದನ್ನು ನೀವು ಗಾಡಿ ಮೇಲೆ ಇಟ್ಕೋರಿ, ಎಲ್ಲಿ ಬೇಕಾದ ತೊಗೊಂಡು ಹೋಗ್ಬೋದು. ಆ ರೀತಿ ನೋಡಿ, ನಾನು ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಒಂದು ಸ್ಟಾರ್ಲಿಂಕ್ ಈ ರೀತಿ ಇರ್ತಿದ್ದು. ಇದನ್ನು ನೀವು ಸೆಟಪ್ ಮಾಡ್ಕೋಬೇಕು. ಇಂಟರ್ನೆಟ್ ನಿಮಗೂ ಸ್ಯಾಟಲೈಟ್ ಮುಖಾಂತರ ಡೈರೆಕ್ಟ್ ಸಿಗುತ್ತದೆ, ನೀವು ಜಗತ್ತಿನಲ್ಲಿ ಎಲ್ಲಿ ಹೋಗಿರಿ. ಇದು ಒಂದು ಬ್ರಾಡ್ಬ್ಯಾಂಡ್ ಅಂದು, ಅಂದರೆ ಇದು ಬ್ರಾಡ್ಬ್ಯಾಂಡ್ ಅಂತ ನಾವು ಹೇಳ್ತೇವಿಲ್ಲ. ಇದೆ ಈಗ ನಾವು ಈ ಜಿಯೋದು ಮತ್ತು ಈ ಏರ್ಟೆಲ್ದು ನಾವು ಮನೆಯಲ್ಲಿ ವೈಫೈ ಕುಂದಿಸಿದ್ದೀವಲ್ಲ, ಈ ರೀತಿಯ ಸಿಸ್ಟಮನ್ನು ಈಗ ಇದು ಚೇಂಜ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ನೋಡಿದರೆ ಇದನ್ನು ಓನ್ ಯಾರು ಮಾಡ್ತಾರೆ ಅಂದರೆ ಸ್ಪೇಸ್ ಎಕ್ಸ್ ಕಂಪ್ನಿ ಇದನ್ನು ಓನ್ ಮಾಡುತ್ತೆ. ಸ್ಪೇಸ್ ಎಕ್ಸ್ ಯಾರ ಕಂಪ್ನಿ ಅಂದರೆ ಎಲಾನ್ ಮಸ್ಕ್ ಅವರ ಕಂಪನಿ ಇದು. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಕ್ಯಾಲಿಫೋರ್ನಿಯಾದಲ್ಲಿದೆ, USA ಹಾಥರ್ನಲ್ಲಿ. ಇದು ಒಂದು ಉದ್ಯಮ ಉಪಗ್ರಹ ಇಂಟರ್ನೆಟ್ ದೂರದರ್ಶನ ಒಂದು ಕಂಪನಿ ಇದು. ಇದರ ವೆಬ್ಸೈಟ್ ಲಿಂಕು ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ಇನ್ನೂ ಡೀಟೇಲ್ ಆಗಿ ತಿಳ್ಕೊಬೋದು. ಇದರ ಸೇವೆಗಳು ಮತ್ತು ಸ್ವಲ್ಪ ತಂತ್ರಜ್ಞಾನ ನೋಡಿದರೆ LEO ಉಪಗ್ರಹಗಳ ಸಮೂಹಗಳನ್ನು ಇವರು ಬಳಸುತ್ತಾರೆ. 2024ರ ಹೊತ್ತಿಗೆ ಟೋಟಲ್ 5,000ಕ್ಕೂ ಹೆಚ್ಚು ಉಪಗ್ರಹಗಳನ್ನು ಅಂದರೆ ಸ್ಯಾಟಲೈಟ್ಗಳನ್ನು ಇವರು ಬಿಟ್ಟಿದ್ದಾರೆ ಟೋಟಲು. ಹೆಚ್ಚಿನ ವೇಗ ಮತ್ತು ಕಡಿಮೆ ಲೇಟೆನ್ಸಿ ಬ್ರಾಡ್ಬ್ಯಾಂಡ್ಗೆ ಇವರು ಇಂಟರ್ನೆಟ್ ಸರ್ವಿಸ್ ಅನ್ನು ಒದಗಿಸುತ್ತಾರೆ. ಈಗ ಹೆಚ್ಚಿನ ವೇಗದ ಮತ್ತು ಲೇಟೆನ್ಸಿ ಈಗ ನಮಗೆ ತುಂಬಾ ಬರ್ತಿದೆ ನಮ್ಮ ಇಂಡಿಯಾದಲ್ಲಿ. ನೋಡ್ತಿರ್ಬೇಕು ನೀವು, ಮಾತಿಗೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ, ಇಂಟರ್ನೆಟ್ ಸ್ಲೋ ಆಗೋದು. ಮಳೆ ಬಂದರೆ ಒಂಥರ ಇಂಟರ್ನೆಟ್ ಇರುತ್ತೆ, ಮತ್ತು ಸ್ವಲ್ಪ ಗಾಳಿ ಬೀಸ್ತಂದರೆ ಇಂಟರ್ನೆಟೇ ಬರೋಲ್ಲ. ಕೆಲವೊಂದು ಜಾಗದಾಗಂತೂ ನಾವು ಡ್ರೈವ್ ಮಾಡ್ತಾಯಿದ್ರೆ ಅವಾಗೂ ಇಂಟರ್ನೆಟೇ ಬರೋಲ್ಲ. ಕಾಲಿಂಗ್ಸ್ದಂತೂ ಈ ಪರಿ ಕಾಲ್ ಡ್ರಾಪ್ಸ್ ಆಗ್ತಾಯಿದ್ದಾರೆ. ಆದರೆ ಯಾವಾಗ ಈ ಸ್ಟಾರ್ಲಿಂಕು ಈಗ ಎಂಟ್ರಿ ಕೊಡ್ತಾ ಇದೆ, ಇವರು ಜಿಯೋ ಮತ್ತು ಏರ್ಟೆಲ್ ಇಬ್ಬರೂ ಇವ್ರ ಜೊತೆ ಸದ್ಯಕ್ಕೆ ಟೈಪ್ ಮಾಡಿದಾರಂತೆ ನ್ಯೂಸ್ ಬರ್ತಾ ಇದೆ. ಆದರೆ ಏನಾಗುತ್ತೆ ಗೊತ್ತಿಲ್ಲ. ಈಗ ಸ್ಟಾರ್ಲಿಂಕ್ ಬಂದ ತಕ್ಷಣ ಇಡೀ ಇಂಟರ್ನೆಟ್ ಸಸ್ತಾ ಆಗ್ಬೋದು ಅಥವಾ ಇನ್ನೂ ದುಬಾರಿ ಆಗ್ಬೋದು, ಅದನ್ನು ಹೇಳೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ಈ ಸ್ಟಾರ್ಲಿಂಕ್ ಬಿಸ್ನೆಸ್ನ ಸ್ವಲ್ಪ ಹೇಗೆ ನಾವು ನೋಡಬೇಕು ಅಂದರೆ, ಸಾಂಪ್ರದಾಯಿಕ ಇದೊಂದು ಇಂಟರ್ನೆಟ್ ಸೇವೆ ಸಲ್ಲಿಸುತ್ತದೆ. ಮತ್ತು ಸ್ಟಾರ್ಲಿಂಕ್ ಬಿಸ್ನೆಸ್ ಮಾಡೆಲ್ ನೋಡಿದರೆ ಸ್ಟಾರ್ಲಿಂಕ್ RV ರೂಮ್ ಮತ್ತು ಸ್ಟಾರ್ಲಿಂಕ್ ಮ್ಯಾರಿಟೈಮ್ ವ್ಯವಹಾರಗಳನ್ನು ಇವರು ಹಡಗುಗಳಿಗೂ ಕೊಟ್ಟಿದ್ದಾರೆ. ಅಂದರೆ ಈ ಹಡಗುಗಳು ನಾವು ಟ್ರಾವೆಲ್ ಮಾಡ್ತಿರ್ತೇವೆ ಇಲ್ಲಿ ಹಡಗಿನಲ್ಲಿ. ಇಡೀ ಈಗ ನೀವು ನೋಡ್ತಿರ್ಬೋದು, ಹಡಗಿನಲ್ಲಿ ನೀವು ಟ್ರಾವೆಲ್ ಮಾಡೋಕೆ ಅಲ್ಲೆಲ್ಲ ಟವರ್ ಹಾಕಕ್ಕೆ ಬರಲ್ಲ. ಅದಕ್ಕೋಸ್ಕರ ಇವರು ಸ್ಯಾಟಲೈಟ್ ಮುಖಾಂತರ ಇಂಟರ್ನೆಟ್ ಬಳಸ್ತಾರೆ ಹಡಗಿನವರು. ಮತ್ತು ಈಗ ನಾವು ಏರೋಪ್ಲೇನಲ್ಲಿ ಹೋದ್ರೂ ಅಲ್ಲೂ ಏರೋಪ್ಲೇನ್ ಮೋಡ್ ಆನ್ ಮಾಡುತ್ತೇವೆ, ಕುಂದಿರ್ತೀವಿ. ಆದರೆ ಇವ್ರದ್ದು ಈಗ ಇಂಟರ್ನೆಟ್ ಹೇಗೆ ಸರ್ವಿಸ್ ಇದೆ ಗೊತ್ತಾ? ನೀವು ಏರೋಪ್ಲೇನ್ ಮೋಡ್ ಆನ್ ಮಾಡೋ ಅವಶ್ಯಕತೆ ಇಲ್ಲ, ಆ ರೀತಿಯ ಸರ್ವಿಸ್ ಇವ್ರದ್ದು ಇದೆ. ಮತ್ತು ಫಾಸ್ಟು ಕನೆಕ್ಟಿವಿಟಿ ಇದೆ ಇವ್ರದ್ದು. ಸ್ಪೀಡ್ ನೋಡಿದರೆ 50 Mbps ಪ್ಲ್ಯಾನ್ ಇರುತ್ತೆ ಇವ್ರದ್ದು, 250 Mbps ಮತ್ತು 500 Mbps ವರೆಗೂ ಇವರು ಹ್ಯಾಸ್ಟ್ ಕೊಟ್ಟಿದ್ದಾರೆ ಇದುವರೆಗೂ ಸ್ಯಾಟಲೈಟ್ ಮುಖಾಂತರ. ಸೊ ನೋಡೋಣ, ಈಗ ಜಾಗತಿಕವಾಗಿ ಟೋಟಲು 60 ದೇಶಗಳಲ್ಲಿ ಇದು ಸ್ಟಾರ್ಲಿಂಕ್ ಕಂಪನಿ ಕೆಲಸ ಮಾಡ್ತಾ ಇದೆ. ವಿಶ್ವದ ಎಲ್ಲ ಕಡೆ ಈಗ ಬಂದಿದೆ. ಈಗ ನಮ್ಮ ಇಂಡಿಯಾದಲ್ಲಿ ಇವರಿಗೆ ಮೊದಲು ಎಂಟ್ರಿ ಕೊಟ್ಟಿದ್ರು ಇವರು. ನಮ್ಮ ಸರ್ಕಾರ ಸ್ವಲ್ಪ ಅದು ರಾಜನೀತಿಗೆ ನಾನು ಹೋಗಲ್ಲ ಜಾಸ್ತಿ, ಅವ್ರಿಗೆ ಕಿಡಿಕಿಡಿ ಮಾಡಿ ತೆಗೆದು ಹೋಗಿದ್ರು. ಯಾಕೆಂದರೆ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗಿ USA ಬಂದಿದ್ದಾರೆ. ಆಲ್ರೆಡಿ ಈಗ ಅದು ಫಿಕ್ಸ್ ಆಗಿಬಿಟ್ಟಿದೆ. ಇಂಡಿಯಾಕ್ಕೆ ಟೆಸ್ಲಾನು ಬರುತ್ತೆ, ಈಗ ಸ್ಟಾರ್ಲಿಂಕು ಬರ್ತದೆ. ಟೆಸ್ಲಾ ಮೇಲೆ ಬೇರೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಬೇಕಾಗುತ್ತೆ, ಅದು ಆಮೇಲೆ ಮಾಡ್ತೀನಿ. ಸೊ ನೋಡೋಣ ಸ್ನೇಹಿತರೆ, ಈ ಸ್ಟಾರ್ಲಿಂಕ್ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ರೀತಿಯ ಇಡೀ ಜಗತ್ತಿನಲ್ಲಿ ಒಂದು ಎಷ್ಟು ಮುಂದಿನ ಯೋಚನೆ ಮಾಡ್ತಾರೆ ನೋಡಿ. ನಮ್ಮ ದೇಶದಲ್ಲಿ ಏನು ಮಾಡ್ತಾಯಿದ್ದಾರೆ, ನಾವು ಎಲ್ಲ ಕಡೆ ವೈರ್ ಹಾಕೊಂಡು ಕಿಸಿಂದ ಇಡೀ ನಮ್ಮ ಓಣಿಗಳನ್ನು, ನಮ್ಮ ರೂಮ್ಗಳನ್ನು ಮತ್ತು ಇದು ಏನಿದೆ ಇಡೀ ನಗರಗಳನ್ನು ಹಾಳು ಮಾಡಿದ್ದೀವಿ ನೋಡಿ. ಈ ರೀತಿ ವೈರ್ಗಳು ಹಾಕೊಂಡು ಕಿಸಿಂದ ಎಷ್ಟು ಅಸಹ್ಯ ಆಗುತ್ತೆ ನೋಡಿ ಸ್ನೇಹಿತರೆ ಇದನ್ನೆಲ್ಲ ನೋಡೋಕ್ಕೆ. ಈಗ ಈ ವೈರ್ನೆಲ್ಲ ಕಿತ್ತಾಗಿ ಒಗೆದ್ಬಿಟ್ರಿ. ಯಾಕಂದರೆ ಈ ಬ್ರಾಡ್ಬ್ಯಾಂಡ್ ಇರುತ್ತಲ್ಲ, ಸ್ವಲ್ಪ ವೈರ್ ಕಟ್ ಆದರೆ ಇಂಟರ್ನೆಟ್ ಬರಲ್ಲ. ಮತ್ತು ಈ ಪ್ರಾಬ್ಲಮ್ ಆಯಿತು, ಆ ಪ್ರಾಬ್ಲಮ್ ಆಯಿತು ಅಂತ ಸಾವಿರಾರು ನೆಪ ಹೇಳ್ತಿರ್ತಾರೆ. ಯಾವುದಾದ್ರೂ ಮ್ಯಾಚ್ ನೋಡ್ತಾ ಇರ್ಬೋದು, ಅಥವಾ ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸ ಮಾಡ್ತಿರುವಾಗ ಈ ಫಾಲ್ತು ಇಂಟರ್ನೆಟ್ ಕೆಲಸ ಮಾಡೋದೇ ಇಲ್ಲ ನಮ್ಮದು. ಬ್ರಾಡ್ಬ್ಯಾಂಡ್ ಇರಲಿ, ನಮ್ಮ ಸಿಮ್ ಇರಲಿ, ಮತ್ತು ಇವು ಕೆಲವೊಂದು
ಏನು ಮಾಡ್ತಾರೆ ಇವರು ಅಂದರೆ ಸರ್ವಿಸು ಸ್ಲೋ ಇರುತ್ತೆ. ಸರ್ ವೈರ್ ಕಟ್ ಆಗಿದೆ ನೋಡಿ ಅಂದರೆ 24 ತಾಸು ಆದಮೇಲೆ ಆ ವೈರ್ ಬಂದು ಜೋಡಿಸ್ತಾರೆ, ಇದು ಮಾಡ್ತಾರೆ. ಆ ರೀತಿ ಯಾವುದೇ ಪ್ರಾಬ್ಲಮೇ ಬರಲ್ಲ. ಈಗ ಡೈರೆಕ್ಟು ಸೆಕೆಂಡಿಂದ ಬರುತ್ತೆ, ಡೈರೆಕ್ಟು ನೀವು ಬೇಕಾದಂಗೆ ಕೆಲಸ ಮಾಡ್ಬೋದು ಈಗ. ಸೊ ಈ ರೀತಿಯ ಒಂದು ಹೊಸ ಟೆಕ್ನಾಲಜಿ ನಮ್ಮ ಇಂಡಿಯಾಗೆ ಎಂಟ್ರಿ ಕೊಟ್ಟಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.